ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಫ್ರೆಂಡ್ಸ್ ಒಟ್ಟಿಗೆ ಹೊರಗೆ ಹೋಗ್ತಾ ಇದ್ದೀವಿ ಅಂಡ್ ಅಲ್ಲಿ ಎಂತೆಲ್ಲ ಫನ್ ಮಾಡ್ತೇವೆ ನೀವೇ ನೋಡಿ. ಸೊ ಈಗ ನಾನು ರೆಡಿ ಆಗ್ಬಿಟ್ಟು ಹೋಗ್ಬೇಕಿನ್ನು. ಸೊ ಐ ಆಮ್ ಗೆಟಿಂಗ್ ಲೇಟ್ ನೌ. ಲೆಟ್ಸ್ ಗೋ. See guys, who is here? Hi. Hi. Ritika ka hi. ಈಗ ನಾವು ಪಡುಕೆರೆ ಬೀಚಿಗೆ ಹೋಗ್ತಾ ಇದ್ದೀವಿ. ಮಳೆ ಬರ್ತದೆ ಅಂತ ಅಂದ್ಕೊಂಡಿದ್ವಿ, ಬಟ್ ನೋ, ಇವತ್ತು ಫುಲ್ ಬಿಸಿಲಿತ್ತು. ಸೊ ಹಾಗಾಗಿ ನಮಗೆ ಹೋಗ್ಲಿಕ್ಕೆ ಕೂಡ ಈಸಿ ಆಯಿತು. लगता है मुझे इश्क हो गया. पागल वागल हो चुका हूँ मैं. कैसा लगा मेरा मजाक? स्टार्ट ಮಾಡ್ಬೋದಾ ನಾ? कौन है ये लोग? कहाँ से आते हैं? ನಾವು ಬೀಚಿಗೆ ಬಂದ್ವಿ ಆ್ಯಂಡ್ ಬೀಚಿಗೆ ಬಂದಾಗ ಸನ್ಲೈಟ್ ತುಂಬ ಪರ್ಫೆಕ್ಟ್ ಆಗಿತ್ತು. ಯಾವುದೇ ಒಂದು ವೀಡಿಯೋಸ್ ಅಥವಾ ಫೋಟೋಸ್ ತೆಗಲಿಕ್ಕೆ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ನಾನು ಅಂದ್ಕೊಂಡೆ ಒಂದು ರೀಲ್ಸ್ ಮಾಡೋಣ ಅಂತ. ಸೊ ರೀಲ್ಸ್ ಮಾಡಲಿಕ್ಕೆ ಸಾಂಗ್ ಹುಡುಕುವಾಗ ಒಂದು ಕನ್ನಡ ಸಾಂಗ್ ಸಿಕ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಸಾಂಗಿಗೆ ನಾನು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾಯಿದ್ದೆ. ಕೊರಿಯೋಗ್ರಫಿನೂ ಆಯಿತು ಆ್ಯಂಡ್ ಫೈನಲ್ ಶೂಟ್ ಕೂಡ ಆಯಿತು. ಬಟ್ ಆ ವಿಡಿಯೋ ಸ್ವಲ್ಪ ಆಚೆ ಈಚೆ ಆದ್ದರಿಂದ ನಾನು ಅಪ್ಲೋಡ್ ಮಾಡಲಿಲ್ಲ, ಅದಿನ್ನೂ ಅಪ್ಲೋಡ್ ಮಾಡಲಿಲ್ಲ. ಬಿಕಾಸ್ ಅದು ವಿಡಿಯೋ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ನಾವು ತುಂಬ ಚೆನ್ನಾಗಿರೋ ಫೋಟೋಸ್ ಎಲ್ಲ ತೆಗೆದ್ವಿ, ಸಿಂಗಲ್ ಕೂಡ ತೆಗೆದ್ವಿ ಆ್ಯಂಡ್ ಎಲ್ಲರೂ ಒಟ್ಟಿಗೆ ಕೂಡ ತೆಗೆದಿದ್ವಿ. ಸೊ ಆ ಫೋಟೋಸನ್ನು ಈಗ ನೋಡ್ಕೊಂಡು ಬನ್ನಿ. An hour later. We are in CC City Center Utti. ನಾವ್ಯಾಗ ಊಟ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಎಲ್ಲಿ ಹೋಗೋಣ? ಮುಂಚಿನ ಎಣಿಗಾಲ ಅದು ಫಸ್ಟ್ ಹೋಗ್ತೀನಿ ನಿಮ್ಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಲಿಕ್ಕೆ. 2 ಆಗಿ 3 ಹೋಗುದು ನಾವು 4 ಪಿಕ್ಚರ್ ಅಲ್ಲಿ ಮಿರರ್ ಹತ್ರ ತೆಗೆಯುವ ಫೋಟೋಸ್ ಬನ್ನಿ. ಬಾ ಇಂಗ್ಲೀಷ್ ಅಂತಲ್ಲ. Oh my God! Wow! Want to be untucked. ನಮ್ಮದು ಊಟ ಮಾಡೋ ಪ್ಲೇಸ್ ಚೇಂಜ್ ಆಯಿತು. ಪೊಟೇಟೋ ಇಷ್ಟ ಆಗುತ್ತೆ. ರಿಯಾಕ್ಷನ್ ಪಿಜ್ಜಾ ಬರ್ಗರ್ ಹೋಗಿ ಸಿಕ್ಕೊಂಡು ಬರ್ಗರ್ ಉಂಡಾ? ಎಂತ ಫೋನ್ ನೋಡುದ ನೀವೆಲ್ಲ? ನೋಡ ಎಷ್ಟು ಚಂದ ಅಲ್ಲ. ಮೋಸ್ಟ್ ಆಫ್ ದೆಮ್ ಉಡುಪಿಯಲ್ಲಿ ಇರೋರಿಗೆ CC ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ಅಲ್ಲಿಂದು ಫುಡ್ ಕೋರ್ಟ್ ತುಂಬ ಫೇಮಸ್. ಅಲ್ಲಿ ಫುಡ್ ವೆರೈಟೀಸ್ ಇರುತ್ತೆ ಆ್ಯಂಡ್ ನೀವೆಲ್ಲರೂ ಟ್ರೈ ಮಾಡಿರ್ಬೋದು. ಆ್ಯಂಡ್ ನಾನೀಗ ಇಲ್ಲಿ ಮೊಜಿಟೋ ತಗೊಳ್ಳೋಣ ಅಂತ ಬಂದಿದ್ದೀನಿ. Okay guys, Fatyaka.
excited. अरे? झूठ बोल रहा है. चले एक काम कर 200 रुपए दे और 50 रुपए काट ओवर एक्टिंग के वजह. ಲಿಟ್ರಲಿ ಯಾರಾದರೂ ಊಟಕ್ಕೆ ಬರ್ಗರ್ ತಗೊಳ್ತಾರಾ? ದಿಸ್ ಈಸ್ ಮೀ. ಆಫ್ಟರ್ ವೇಟಿಂಗ್ ಫಾರ್ ಅ ವೈಲ್ ನಮ್ಮದು ಫುಡ್ ಆರ್ಡರ್ ಮಾಡಿದ್ದು ಬಂತು ಆ್ಯಂಡ್ ಅದನ್ನು ತಿಂದು ನಾವು ನಮ್ಮದೇ ಮನೆಗೆ ಹೊರಟ್ವಿ. 3 hours later. ನಾವು ಇವಾಗ ಫ್ಯಾಮಿಲಿ ಎಲ್ಲ ಸೇರಿ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿನ ಫುಡ್ ಹೇಗಿತ್ತು ಅನ್ನೋ ರಿವ್ಯೂ ನಿಮ್ಗೆ ಕೊಡ್ತೀನಿ, ಸೊ ಎಂಡ್ ತನಕ ನೋಡಿ. ಏತು ಪೊರ್ಲುಂಡ್ಯಾ ತುಕ್ಕ ತೋಜಲೆ ಕ್ಯಾಮರಾ ತೋಜಲೆ ಪೊಲ್ಲತೆ ತಿನ್ನು. ಓ ಐ ಮೆಸ್ಡ್ ಅಪ್ ವೈಲ್ ಓಪನಿಂಗ್ ದಿಸ್. ಆ್ಯಂಡ್ ಯಾ, ಬ್ರೌನೀಸ್ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಬ್ರೌನೀಸ್ ಇಷ್ಟ ಇರುತ್ತೆ ಆ್ಯಂಡ್ ಎಸ್ಪೆಷಲಿ ನನಗೆ ಸ್ವೀಟ್ಸ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಸೊ ಇವಾಗ ಹೋಗುವಾಗ ಅದನ್ನು ತಗೊಂಡು ತಿಂತಾ ಹೋಗ್ತಾ ಇದ್ದೀವಿ. ನಾವಿವತ್ತು ಬಂದಿರೋ ರೆಸ್ಟೋರೆಂಟ್ ಹೆಸರು ಬಂದುಬಿಟ್ಟು ತಾಂಬೂಲಮ್ ಅಂತ. ಇದು ಉಡುಪಿ ಸಿಟಿ ಹತ್ರನೇ ಇದೆ ಆ್ಯಂಡ್ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಡ್ರಿಂಕ್ಸ್ ಕೂಡ ಇದೆ. ಸೊ ಇಲ್ಲಿನ ಆ್ಯಂಬಿಯನ್ಸ್ ಆ್ಯಂಡ್ ಸರ್ವಿಸ್ ವೆರ್ ಸೋ ಗುಡ್. ನನ್ನ ಸೈಡಿಂದ 10/10 ಆ್ಯಂಡ್ ಫುಡ್ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ. ಶೋ ಮಿ ದ ಮೆನು. ಆ್ಯಂಡ್ ಇದು ಇಲ್ಲಿದ್ದು ಮೆನು. ಎಸ್, ಇಲ್ಲಿ ನೋಡಿ ನನ್ನ ವ್ಲಾಗಲ್ಲಿ ಒಂದು ಹೊಸ ಜನ ಜಾಯಿನ್ ಆಗಿದ್ದಾರೆ, ಭರತ್ ಅಣ್ಣ ಅಂತ. ಹಾಯ್. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇತ್ತು, ಬಟ್ ಈ ಸತಿ ನಾನು ವೆಜ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಎವ್ರಿ ಟೈಮ್ ರೆಸ್ಟೋರೆಂಟಿಗೆ ಹೋದಾಗ ನಾನ್ ವೆಜ್ ಟ್ರೈ ಮಾಡಿರ್ತೀವಿ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರದ್ದು ಟೇಸ್ಟ್ ಗೊತ್ತಿರುತ್ತೆ. ಆ್ಯಂಡ್ ವೆಜ್ಜಲ್ಲಿ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ನಾನು ಪನ್ನೀರ್ ಟಿಕ್ಕಾ ತೊಗೊಂಡೆ. ಇಟ್ ವಾಸ್ ಸೋ ಗುಡ್. ಆಯಿತಾ, ನನ್ನ ರಿಯಾಕ್ಷನ್ ನೋಡಿ ತಿಂದಾಗ. ಚಿಕನಲ್ಲಿ ಅವ್ರು ಆಲ್ಮೋಸ್ಟ್ ಕೆಲವು ಐಟಮ್ಸ್ ತಗೊಂಡಿದ್ರು, ಬಟ್ ನಾನು ಯಾವುದ್ರಾದ್ರೂ ವೀಡಿಯೋ ಮಾಡಲಿಲ್ಲ. ವೆಜ್ಜಲ್ಲಿ ಏನಿತ್ತು ಅದು ಮಾತ್ರ ವೀಡಿಯೋ ಮಾಡಿದ್ದೀನಿ. ಇಫ್ ಐ ಆಮ್ ನಾಟ್ ರಾಂಗ್, ಮಶ್ರೂಮ್ ಸ್ಟಫ್ಡ್ ಕುಲ್ಚಾ ಅಂತ ಒಂದು ಸ್ಪೆಷಲ್ ಡಿಶ್ ಇತ್ತಂತ ಹೇಳಿದ್ರು. ಸೊ ಅದನ್ನು ನಾವು ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಆವ್ರೇಜ್. ಆಯಿತಾ, ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್, ಬಟ್ ಇತ್ತು. ಅಂದರೆ ಅದರದ್ದು ಸ್ಟಾಫ್ಡ್ ಪಾರ್ಟ್, ಹೊರಗಿನ ಪಾರ್ಟ್ ತುಂಬ ಚೆನ್ನಾಗಿತ್ತು, ಬಟ್ ಮಶ್ರೂಮ್ ಸ್ವಲ್ಪ ಡ್ರೈ ಅನ್ನಿಸ್ತು. ದ್ಯಾಟ್ಸ್ ಆಲ್. ನಾವು ವೆಜ್ಜಲ್ಲಿ ಪನ್ನೀರ್ ಸ್ಟಾಫ್ಡ್ ಕುಲ್ಚಾ ಅಂತ ಇತ್ತು, ಅದು ರೋಟಿ ಟೈಪೇ ಇತ್ತು, ಅದನ್ನು ಆರ್ಡರ್ ಮಾಡಿದ್ವಿ. ಬೋತ್ ವೇರ್ ಯಮ್, ತುಂಬ ಚೆನ್ನಾಗಿತ್ತು. 10/10. ನಾನ್ ವೆಜ್ಜಲ್ಲಿ ಅಗೇನ್ ದೇ ಹ್ಯಾವ್ ಟ್ರೈಡ್ ಸಮಥಿಂಗ್ ನ್ಯೂ. ನನಗೆ ಅದರ ಹೆಸರು ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ರೆಸ್ಟೋರೆಂಟಿಗೆ ಬಂದಾಗ ಅದು ಮೀಲೆಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ಡೆಸರ್ಟ್ ಯಾರು ಮಿಸ್ ಮಾಡ್ತಾರೆ ಹೇಳಿ? ನಾನಂತೂ ಮಿಸ್ ಮಾಡೋಲ್ಲಪ್ಪ. ನಂಗೆ ಡೆಸರ್ಟ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಾನು ಕೂಡ ಇವತ್ತು ಐಸ್ ಕ್ರೀಮ್ ತಗೊಂಡೆ. ಯಾವುದೋ ಒಂದು ಫ್ಲೇವರ್ ನಂಗೆ ಮರ್ತೋಗಿದೆ, ಬಟ್ ಡಿಫ್ರೆಂಟ್ ಐಸ್ ಕ್ರೀಮ್ ಟ್ರೈ ಮಾಡ್ತಾ ಇರ್ತೀನಿ ನಾನು ಎಲ್ಲಾದರೂ ಹೋದರೆ. ಆ್ಯಂಡ್ ಇವತ್ತು ಕೂಡ ಒಂದು ತಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ 10/10 ಆ್ಯಂಡ್ ಬೇರೆಯವರು ಕೂಡ ಗಡ್ಬಡ್ ಅದೇನೋ ತಗೊಂಡ್ರು. ಇವತ್ತಿನ ಡಿನ್ನರ್ ಪರ್ಫೆಕ್ಟಾಗಿ ಎಂಡ್ ಆಯಿತು. ಎಸ್ ಗೈಸ್, ಐಮ್ ಬ್ಯಾಕ್ ಹೋಮ್. ಸೊ ಈಗ ಮನೆಗೆ ಬಂದೆ. ಮಲ್ಗೋಕ್ಕಿಂತ ಮುಂಚೆ ಈಗ ಸ್ಕಿನ್ ಕೇರ್ ಮಾಡಿ ಮಲ್ಗೋದು, ಬಿಕಾಸ್ ಸ್ಕಿನ್ ಆಲ್ರೆಡಿ ಈಗ ಡ್ಯಾಮೇಜ್ ಆಗಿದೆ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಫರ್ದರ್. ಸೊ ಸ್ಕಿನ್ ಬೆಟರ್ ಆಗಲಿಕ್ಕೆ ಸ್ಕಿನ್ ಕೇರ್ ಚೂರು ಮಾಡಿ ಮಲ್ಗ್ತೇನೆ. ಆ್ಯಂಡ್ ಮೋಸ್ಟ್ ಆಫ್ ದ ಗರ್ಲ್ಸ್ ಮೈಟ್ ಫಾಲೋ ದ ಸೇಮ್ ಅಲ್ಲ, ಸ್ಕಿನ್ ಕೇರ್ ಮಾಡಿದ್ರೆ ಚೂರು ಇರುತ್ತೆ ಸ್ಕಿನ್. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಅಗೇನ್ ಐ ಆಮ್ ಸೇಯಿಂಗ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಸೊ ದಟ್ ನನ್ನ ಈಚ್ ಅಂಡ್ ಎವ್ರಿ ವ್ಲಾಗ್ ಯು ಕ್ಯಾನ್ follow up. And thanks for watching this video. More exciting vlogs are going to come soon. Bye.